ವಿದೇಶದಲ್ಲಿ ಏನು ಕನ್ನಡವನ್ನ ಕಲಿಸ್ತಾ ಇದ್ದೀರಾ, ಸ್ವಯಂ ಸೇವಕರಿರ್ಬೋದು, ಶಿಕ್ಷಕರಿರ್ಬೋದು, ಮತ್ತೆ ಬೇರೆ ಬೇರೆ ಮನೆಗಳಲ್ಲಿ ಮತ್ತೆ ಸೆಂಟರ್ಗಳಲ್ಲಿ ಕಲಿಸ್ತಾ ಇರೋರಿಗೆಲ್ಲರಿಗೂ ಕೂಡ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇವೆ. ಹಿಂದಿನ ಆನ್ಲೈನ್ ಸಭೆಯಲ್ಲಿ ತಾವು ಬೇಡಿಕೆ ಇಟ್ಟ ಹಾಗೆ ಹಿಂದೆ ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆ ಒಂದು ಪ್ರಥಮ ಸೆಷನ್ ಅನ್ನ ಮಾಡಿದ್ವಿ. ಈಗ ನಮ್ಮ ನಲ್ಲಿ ಕಲಿ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಣ ಇಲಾಖೆ DSART ನಲ್ಲಿ ಕೆಲಸ ನಿರ್ವಹಿಸ್ತಾ ಇರೋರು, ನಮ್ಮ ಎಲ್ಲಾ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ನಿರಂತರವಾಗಿ ತರಬೇತಿ ನೀಡ್ತಾ ಇರುವಂತವ್ರು ಜೊತೆಗೆ ಸಂಪನ್ಮೂಲ ಸೇರ್ಕೊಂಡಿದ್ದಾರೆ. ಇವರು ಚಟುವಟಿಕೆ ಆಧಾರದ ಮೇಲೆ ಯಾವ ರೀತಿ ಕನ್ನಡ ಭಾಷೆಯನ್ನ ಮಕ್ಕಳುಗಳಿಗೆ ಕಲಿಸ್ಬೋದು ಅನ್ನೋದ್ರ ಬಗ್ಗೆ ಅವರು PPT ಪ್ರೆಸೆಂಟೇಶನ್ ಮಾಡ್ತಾರೆ. ಅದಕ್ಕಿಂತ ಮೊದಲು ನಮ್ಮ ರಾಜ್ಯದ ಹೆಸರಾಂತ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ನಿರಂಜನ ರಾಧ್ಯ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರು ಯಾವ ರೀತಿಯ ಕೌಶಲ್ಯವನ್ನ ಬೋಧನೆಯ ಸಮಯದಲ್ಲಿ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು 10 ನಿಮಿಷ ನಿರಂಜನ ರಾಧ್ಯ ಅವರು ಮಾತಾಡ್ತಾರೆ. ನಂತರ ಪ್ರೆಸೆಂಟೇಶನ್ ಒಂದು 40 ನಿಮಿಷ ರವೀಂದ್ರ ಅವರು ಕೊಡ್ತಾರೆ. ಅದಾದ ನಂತರ ಪ್ರಶ್ನೋತ್ತರಗಳು ಸಂವಾದವನ್ನು ನಮ್ಮ ಅಧ್ಯಕ್ಷರ ಜೊತೆ ಮಾಡಬಹುದು. ಇಲ್ಲಿ ನಿರಂಜನ ರಾಧ್ಯ ಅವರು ಕೂಡ ಸಾಕಷ್ಟು ಪ್ರಾಧಿಕಾರದ ಜೊತೆಗೆ ನಿರಂತರವಾಗಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ SDMC ಏನಿದೆ, ರಾಜ್ಯದಲ್ಲಿ ಸುಮಾರು 4 ಲಕ್ಷ SDM ಸದಸ್ಯರಿದ್ದಾರೆ. ಅದರೆಲ್ಲರ ಗೌರವಾಧ್ಯಕ್ಷರು ಪ್ರೊಫೆಸರ್ ನಿರಂಜನ ರಾಧ್ಯ ಅವರು ನ್ಯಾಷನಲ್ ಲಾ ಸ್ಕೂಲ್ ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇರುವವರು. ಪ್ರೀತಿಯಿಂದ ಈ ಸಾರ್ವಜನಿಕ ಶಿಕ್ಷಣ ಗಟ್ಟಿ ಆಗ್ಬೇಕು, ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಕೆಲಸ ನಿರ್ವಹಿಸಿರೋರು. ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರೊಫೆಸರ್, ನಿಮಗೆ ನಮ್ಮೆಲ್ಲ ವಿದೇಶಿ ಕನ್ನಡಿಗರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಸರ್, ತಮ್ಮ ಸಮಯ ಇವಾಗ ತಾವು ಮಾತಾಡಿ ಸರ್. ನಂತರ ತಾವು ರವೀಂದ್ರ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ರವೀಂದ್ರ ಅವ್ರನ್ನ ಪ್ರೆಸೆಂಟೇಶನ್ ಬಿಡಿ. ನಂತರ ಸರ್ ಅಧ್ಯಕ್ಷರು ಒಂದೆರಡು ಮಾತಾಡಿ ಸರ್, ನಾವು ಶುರು ಮಾಡ್ತೀವಿ. ನೀವು ಮಾತಾಡಿದ್ಮೇಲೆ ಪ್ರೊಫೆಸರ್ ನಿರಂಜನ ರಾಧ್ಯ ಅವರು ಮಾತಾಡ್ತಾರೆ. ಆತ್ಮೀಯರೇ, ಬಹಳ ಸಂತೋಷವಾಗ್ತದೆ ಈ ರೀತಿ ಒಂದು ರೀತಿ ಕನ್ಸ್ಟ್ರಕ್ಟಿವ್ ಆಗಿ ಅಂದ್ರೆ ಕನ್ನಡವನ್ನು ಕಟ್ಟುವ ಕೆಲಸವನ್ನ ಹೇಗೆ ಒಂದೊಂದೇ ಹೆಜ್ಜೆ ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ನಾವು ಕಲಿತಾಗ ಇನ್ನೊಬ್ಬರಿಗೆ ಕಲಿಸೋದು ಬಹಳ ಸುಲಭ. ನಮ್ಮ ಕಲಿಕೆ ದಿನನಿತ್ಯದ ಕಲಿಕೆ, ನಿತ್ಯ ಕಲಿಕೆ ನಮ್ದು. ಯಾಕೆ ಯಾವುದೇ ಶಿಕ್ಷಕ ಆ ಕ್ಷಣಕ್ಕೆ ಕಲಿತು ನಾನು ಎಲ್ಲವನ್ನ ಕಲಿತು ಬಿಟ್ಟಿದ್ದೇನೆ ಅಂತ ಹೇಳೋಕ್ ಆಗೋದೇ ಇಲ್ಲ. ಅಥವಾ ಪ್ರತಿ ಸಲ ಕಲಿತಾನೇ ಇರ್ತಾನೆ. ಆ ಪ್ರತಿಕ್ಷಣದ ಕಲಿಕೆಯಲ್ಲಿರುವಂತಹ ಶಿಕ್ಷಕರಿಗೆ ದಿನವೂ ಒಂದು ಹೊಸ ಕಲಿಕೆಯ ಜೊತೆಯಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಮಕ್ಕಳ ಜೊತೆಲಿ ಅದನ್ನ ಮತ್ತೆ ಪ್ರಯೋಗಿಸ್ತಾ, ಆ ಪ್ರಯೋಗದ ಮುಖಾಂತರ ಇನ್ನಷ್ಟು ಕಲಿತಾ ಹೋಗ್ತಾ ಇರ್ತಾರೆ. ಸೊ ಆ ದೃಷ್ಟಿಯಲ್ಲಿ ಇವತ್ತು ಈಗೇನು ಮೊದಲನೇ ಕಲಿಕೆಯ ತರಬೇತಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ, ಅದಕ್ಕೆ ಎಲ್ಲರನ್ನ ಸ್ವಾಗತಿಸ್ತೇನೆ. ಇದರ ಪೂರ್ಣ ಪ್ರಯೋಗವನ್ನ, ಸಂಪೂರ್ಣ ಉಪಯೋಗವನ್ನ ಪಡ್ಕೊಳ್ಳಿ. ಅದರ ಮುಖಾಂತರ ಕನ್ನಡದ ನಿಜವಾದಂತಹ ಶಕ್ತಿಯನ್ನ ಎಲ್ಲರ ಗಮನಕ್ಕೆ ತರೋ ಹಾಗೆ ಆ ಮಕ್ಕಳಲ್ಲಿ ಅಚ್ಚೊತ್ತಲಿ ಅಂತ ಆಶಿಸ್ತೇನೆ. ನಿಮ್ಗೆಲ್ರಿಗೂ ಸ್ವಾಗತ. ಪ್ರಾರಂಭಿಸೋಣ. ನಮಸ್ಕಾರ. ಸರ್, ಇದು ಪ್ರಾರಂಭಿಸುವ ಮೊದಲು ಈ TOT ಏನಿದೆ, ಟ್ರೈನರ್ಸ್ ಆಫ್ ಟೀಚರ್ಸ್, ಇದನ್ನ ಬೇರೆ ಬೇರೆ ದೇಶಗಳಲ್ಲಿ ಇವಾಗ ಅಮೆರಿಕದಲ್ಲಿ ಒಂದು ಕನ್ನಡ ಕಲಿಕೆಯ ಅಕಾಡೆಮಿ ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಅವರು ಕೂಡ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ದ ಬೆಸ್ಟ್ ಪ್ರಾಕ್ಟೀಸಸ್ ಬೇರೆ ಬೇರೆ ದೇಶದಲ್ಲಿ ತುಂಬಾ ಒಳ್ಳೊಳ್ಳೆ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ. ಸಿಡ್ನಿ ಇರ್ಬೋದು, ಮೆಲ್ಬೋರ್ನ್ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿ, ಅದೇ ರೀತಿ ಸಿಂಗಾಪುರ, ಮಲೇಷಿಯಾ ಮತ್ತೆ ಗಲ್ಫ್ ಕಂಟ್ರಿಗಳಲ್ಲಿ ಅವರೆಲ್ಲರೂ ಕೂಡ ಒಂದೊಂದು ಸೆಷನ್ ಈ ಜಾಗತಿಕ ತರಬೇತಿಗೆ ಅವ್ರದ್ದು ಒಂದೊಂದು ಸೆಷನ್ ಕೊಡೋದ್ರ ಮೂಲಕ ಈ ಒಂದು 10 ಅಥವಾ 15 ಸೆಷನ್ ಅನ್ನ ಮಾಡ್ಬೇಕು ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯೋಚನೆ ಮಾಡಿದೆ. ಇದನ್ನ ನಂತರ ಡಿಸೈಡ್ ಮಾಡೋಣ. ಇದಕ್ಕೆ ಆಸಕ್ತಿ ಇರೋರು ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಿಳಿಸಿದ್ರೆ ಇದನ್ನ ಈ ರೀತಿಯ ಒಂದು ತರಬೇತಿಯನ್ನ ಮುಂದುವರ್ಸ್ಕೊಂಡು ಹೋಗೋಣ. ಇವತ್ತಿಂದು ಮುಗಿಸ್ಕೊಳ್ಳೋಣ. ನಂತರ ನಾವು ಇದರ ಪ್ರಶ್ನೋತ್ತರ ಸಮಯದಲ್ಲಿ ಇದನ್ನ ಚರ್ಚೆ ಮಾಡೋಣ. ಪ್ರೊಫೆಸರ್ ಅವರೇ, ನಿರಂಜನ ರಾಧ್ಯ ತಮ್ಮ ಸಮಯ ಸರ್, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಕನ್ನಡದ ವಾರಿಯರ್ಸ್ಗೆ, ನಾನು ತಮ್ಮನ್ನ ಕನ್ನಡದ ವಾರಿಯರ್ಸ್ ಅಂತ ಕರೀಲಿಕ್ಕೆ ಉದ್ದೇಶ ಬಹುಶಃ ಕನ್ನಡವನ್ನ ಉಳಿಸಿ ಬೆಳೆಸ್ತಕ್ಕಂಥದ್ದು ನಮ್ಮೆಲ್ಲರ ಅತ್ಯಂತ ಒಂದು ಮಹತ್ವದ ಜವಾಬ್ದಾರಿ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತಕ್ಕಂಥದ್ದು ನಮ್ಮ ಹೆಗ್ಗುರುತು, ನಮ್ಮ ಐಡೆಂಟಿಟಿ. ನಾವು ಅದನ್ನ ಎಲ್ಲೇ ಇರಲಿ, ಪ್ರಪಂಚದ ಯಾವುದೇ ಭಾಗದಲ್ಲಿ ನಾವು ವಾಸವಾಗಿದ್ರು ಕೂಡ ಕನ್ನಡವನ್ನ ಮತ್ತು ಕನ್ನಡಿಗನ ತನವನ್ನ, ನಮ್ಮ ಸಂಸ್ಕೃತಿಯನ್ನ, ಸ್ವಂತಿಕೆಯನ್ನ
ಉಳಿಸ್ಕೊಂಡೇ ಮುಂದೆ ಹೋಗ್ಬೇಕಾದ್ರೆ ಬಹುಶಃ ನಮ್ಮತನವನ್ನ ನಾವು ಉಳಿಸ್ಕೋಬೇಕು. ನಮ್ಮತನವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ನಮ್ಗಿರ್ತಕ್ಕಂಥ ಸಾಧನ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ. ನಮ್ಮತನವನ್ನ ಕಟ್ಕೊಡೋದು ಮಾತ್ರ ಅಲ್ಲದೆ ನಮ್ಮ ಒಂದು ವಿಚಾರಗಳನ್ನಾಗ್ಲಿ ಅಥವಾ ನಮ್ಮ ಸೃಜನಶೀಲತೆಯನ್ನಾಗ್ಲಿ ನಮ್ಮ ಅಭಿವ್ಯಕ್ತಿ ಸಾಮರ್ಥ್ಯಗಳನ್ನ ಹೆಚ್ಚಿಸುತ್ತೆ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಅನೇಕ ಸಂಶೋಧನೆಗಳು ನಿರೂಪಿಸಿದಾವೆ. ಹಾಗಾಗಿ ಬಹುಶಃ ನಾವು ಎಲ್ಲೇ ಇದ್ರೂ ಕೂಡ ನಾವು ಕನ್ನಡವನ್ನ ಕಲಿತಾ ಜೊತೆಗೆ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬದ ಸದಸ್ಯರಿಗೆ ಕನ್ನಡವನ್ನ ಹೇಳ್ಕೊಡ್ತಾ ಕನ್ನಡವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ನಡಿಬೇಕಾಗಿರೋದ್ರಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ನಿರಂತರವಾಗಿ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅತ್ಯಂತ ಶ್ಲಾಘನೀಯವಾದಂಥ ಪ್ರಯತ್ನ. ನಾನು ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿ ಅವರಿಗೆ ತುಂಬು ಹೃದಯದ ಒಂದು ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಕನ್ನಡ ಬೆಳಿಬೇಕು ಅಂತ ಹೇಳಿದ್ರೆ ಮಾತ್ರ ಸಾಲಲ್ಲ, ನಾವು ವಾಲಂಟಿಯರಿ ಆಗಿ ಅದನ್ನ ಬೆಳೆಸ್ತಕ್ಕಂಥ ಮತ್ತು ಅದಕ್ಕೆ ಪೂರಕವಾದ ವಾತಾವರಣವನ್ನ ಕಟ್ಕೊಡೋದು ಬಹಳ ಮುಖ್ಯವಾದಂಥದ್ದು. ನಾವು ಯಾವುದೇ ಸಂದರ್ಭದಲ್ಲಿ, ನಾನು ಶಿಕ್ಷಣದ ಮೂಲದಿಂದ ಆಗಿರೋದ್ರಿಂದ ನಾವು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೇವೆ, ಅನ್ಲೆಸ್ ವಿ ಕ್ರಿಯೇಟ್ ಅನ್ ಎನೇಬ್ಲಿಂಗ್ ಕಂಡೀಷನ್, ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಅದಕ್ಕೆ ಪೂರಕವಾದಂತ ಒಂದು ವಾತಾವರಣವನ್ನ ಕಟ್ಕೊಡದೇ ಇದ್ರೆ, ನಿರ್ಮಿಸದೇ ಇದ್ರೆ ಖಂಡಿತ ಆ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬಹಳ ಮುಖ್ಯವಾದಂಥದ್ದು. ಶಿಕ್ಷಣದಿಂದನೇ ಬಂದಿದ್ರಿಂದ ಸಾಮಾನ್ಯವಾಗಿ ಒಂದು ಗಂಟೆ ಯಾವಾಗ್ಲೂ ಸ್ಕೂಲಲ್ಲಿ ಕಾಲೇಜಲ್ಲಿ ಪಾಠ ಮಾಡಿ ಅದೇ ಅಭ್ಯಾಸ ಆಗಿರುತ್ತೆ. ಹಾಗಾಗಿ ನಾನು ಹೆಚ್ಚು ಇದ್ರ ಬಗ್ಗೆ ನಿಮ್ಮ ಸಮಯವನ್ನ ತೆಗೆದುಕೊಳ್ಳಿಕ್ಕೆ ಹೋಗಲ್ಲ. ಅದೊಂದು ರೂಢಿ ಆಗ್ಬಿಟ್ಟಿರುತ್ತೆ ನಮ್ಗೆ. ಪ್ರಾರಂಭ ಮಾಡಿದ್ರೆ ಕನಿಷ್ಠ 40ರಿಂದ 45 ನಿಮಿಷ ಮಾತನಾಡ್ತಕ್ಕಂಥದ್ದು ನನ್ನ ಕೆಲಸ. ಪ್ರಾಸ್ತಾವಿಕವಾಗಿ ಯಾಕೆ ಇವತ್ತಿನ ಈ ತರಬೇತಿ ಬಹಳ ಮುಖ್ಯ ಅಂತಕ್ಕಂಥದ್ದು, ಯಾಕಂದ್ರೆ ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಶಿಕ್ಷಣದ ವಿಚಾರಗಳನ್ನ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ 4 ಪ್ರಮುಖವಾದಂಥ ಪ್ರಶ್ನೆಗಳನ್ನ ನಾವು ಕೇಳ್ಕೊಳ್ತೇವೆ. ವೈ ಟು ಟೀಚ್ ಅಂದ್ರೆ ನಾವು ಕನ್ನಡವನ್ನ ಬೋಧಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಬೇರೆ ವಿಷಯವನ್ನ ಬೋಧಿಸ್ತಕ್ಕಂಥ ಸಂದರ್ಭದಲ್ಲಿ ಅದರ ಉದ್ದೇಶ ಏನು, ಯಾಕೆ ಕನ್ನಡವನ್ನ ಬೋಧಿಸ್ಬೇಕು, ಯಾಕೆ ಕನ್ನಡವನ್ನ ಕಲಿಸ್ಬೇಕು ಅಂತಕ್ಕಂಥ ಮಾತನ್ನ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಇಲ್ಲಿ ನಮ್ಮ ಬಹಳ ಮುಖ್ಯವಾದಂಥ ಉದ್ದೇಶ ಅದನ್ನ ಒಂದು ಪರೀಕ್ಷೆಗೆ ಅಲ್ಲದೆ ಇದ್ರೂ ಕೂಡ ಒಂದು ಕ್ರಿಯಾತ್ಮಕವಾಗಿ ಒಂದು ಸಾಕ್ಷರತೆಯನ್ನ, ಫಂಕ್ಷನಲ್ ಲಿಟ್ರಸಿ ಅಂತ ಏನ್ ಕರಿತೇವೆ, ಆ ಕ್ರಿಯಾತ್ಮಕ ಸಾಕ್ಷರತೆಯನ್ನ ಕಟ್ಕೊಳ್ಳೋದು ಹೇಗೆ. ಆ ಫಂಕ್ಷನಲ್ ಅಂದ್ರೆ ಅದು ನಮ್ಮ ದಿನನಿತ್ಯ ಜೀವನದ ಸಣ್ಣ ಸಣ್ಣ ವಿಚಾರಗಳಿಗೆ, ಸಂಭಾಷಣೆಗಳಿಗಿರ್ಬೋದು, ಒಂದು ಸಣ್ಣ ಸಂತೋಷಕ್ಕೊಂದು ಗೀತೆಯನ್ನ ರಚಿಸ್ಕೊಳ್ಳೋದಿರ್ಬೋದು, ಸಂತೋಷಕ್ಕೊಂದು ಹಾಡನ್ನ ಕೇಳೋದಿರ್ಬೋದು, ಕನ್ನಡದ ಹಾಡನ್ನ, ಒಂದು ಸಿನಿಮಾ ನೋಡೋದಿರ್ಬೋದು. ಸೊ ಸಂತೋಷ ಅನೇಕ ರೀತಿಯಿಂದ ಬರೋದ್ರಿಂದ ನಮಗೆ ಆ ಭಾಷೆಯ ಬಗ್ಗೆ ಸ್ವಲ್ಪ ಒಂದು ರೀತಿಯ ಪ್ರಭುತ್ವ ಇದ್ರೆ ಆ ಸಂತೋಷವನ್ನ, ಒಂದು ಕನ್ನಡ ಗೀತೆಯನ್ನ ಕೇಳೋದೇ ಒಂದು ಸಂತೋಷ. ಜೀವನದಲ್ಲಿ ಸಂತೋಷಕ್ಕೆ ಬೇರೆ ಬೇರೆ ಮಾರ್ಗಗಳಿದಾವೆ. ಸೊ ಹಾಗಾಗಿ ಆ ತರದ ಒಂದು ಒಂದು ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕು ಅನ್ನೋದು, ಅದಕ್ಕೆ ನಮಗೆ ಉದ್ದೇಶ ಸ್ಪಷ್ಟವಾಗಿರ್ಬೇಕು. ವೈ ಟು ಟೀಚ್ ಅನ್ನೋದು, ಮತ್ತೆ ವಾಟ್ ಟು ಟೀಚ್. ಈ ತರದ ಕ್ರಿಯಾತ್ಮಕ ಸಂದರ್ಭದಲ್ಲಿ ನಾವು ಅವ್ರಿಗೇನು ರನ್ನನ ಗದಾಯುದ್ಧ ಆಗ್ಲಿ, ಪಂಪನ ಮಹಾಭಾರತ ಆಗ್ಲಿ ಅವನ್ನೆಲ್ಲ ಹೇಳ್ಕೊಡಲ್ಲ. ನಾವು ಮುಖ್ಯವಾಗಿ ಏನನ್ನ ಹೇಳ್ಕೊಟ್ರೆ ಅವರು ನಿಜವಾಗ್ಲೂ ಆ ಫಂಕ್ಷನಲ್ ಒಂದು ಸಾಕ್ಷರತೆಯನ್ನ ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ವಾಟ್ ಟು ಟೀಚ್ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ. ಅಂದ್ರೆ ಕಂಟೆಂಟ್ ಏನಾಗಿರ್ಬೇಕು, ಕಾಂಟೆಂಟ್ಸ್ ನಾವು ಟೀಚ್ತಕ್ಕಂಥ ಮಕ್ಕಳಿಗೆ ಸರಳ ವಿಚಾರಗಳನ್ನೇ ಹೇಗೆ ಹೇಳ್ಕೊಡ್ಬಹುದು ಅಂತಕ್ಕಂಥದ್ದು. ಇನ್ನ 3ನೇ ಪ್ರಶ್ನೆ ಹೌ ಟು ಟೀಚ್ ಅಂತ. ವೈ ಟು ಟೀಚ್, ವಾಟ್ ಟು ಟೀಚ್ ಅಂಡ್ ಹೌ ಟು ಟೀಚ್ ಈಸ್ ಟು ಡೂ ವಿತ್ ಮೆಥಡಾಲಜಿ. ಹೇಗೆ ಕಲಿಸ್ಬೇಕು, ಹೇಗೆ ಪಾಠ ಮಾಡಬೇಕು, ಇದ್ರ ಬಗ್ಗೆ ಎಷ್ಟು ಸಂಶೋಧನೆಗಳು ನಡೆದಿದೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಸಂಶೋಧನೆಗಳ ಆಗಿದೆ. ಆದ್ರೆ ಒಂದು ಬಹಳ ಮುಖ್ಯವಾಗಿ ಇಡೀ ಜಗತ್ತಿನ ಶಿಕ್ಷಣ ತಜ್ಞರಾಗ್ಲಿ ಅಥವಾ ಪೆಡಗಾಜಿ ಎಕ್ಸ್ಪರ್ಟ್ಸ್ ಅಂತ ನಾವು ಹೇಳ್ತೇವೆ, ಅವರು ಒಂದು ಒಪ್ಕೊಂಡಿರ್ತಕ್ಕಂಥದ್ದು, ನಮ್ಮ ಕಲಿಕೆ ಯಾವ ವಿಧಾನವನ್ನ ಅವಲಂಬಿಸಿರುತ್ತೆ ಅಂದ್ರೆ ನಾವು ಮಕ್ಕಳಿಗೆ ಕಟ್ಕೊಡ್ತಕ್ಕಂಥ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್, ಅಂದ್ರೆ ಯಾವ ರೀತಿಯ ಕಲಿಕೆಯ ಅನುಭವಗಳನ್ನ ಕಟ್ಕೊಡ್ತೀವೋ ಆ ರೀತಿ ಕಲಿಕೆ ಪರಿಣಾಮಕಾರಿಯಾಗಿರುತ್ತೆ. ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಸಣ್ಣ ಸ್ಲೈಡು, ಎಡ್ಗರ್ ಡೇಲ್ ಅಂತಕ್ಕಂಥ ಒಂದು ಮಹಾನ್ ಚಿಂತಕರು, ಅವರು ಹೇಗೆ ಕಲಿಕೆಯ ವಿವಿಧ ಮಜಲುಗಳು ನಡೆಯುತ್ತೆ ಅಂತಕ್ಕಂಥದ್ದನ್ನ ಒಂದು ಕೋನ್ ಮೂಲಕ ಅವರು ವಿವರಿಸಿದ್ದಾರೆ. ಅದನ್ನ ಎಡ್ಗರ್ ಡೇಲ್ ಕೋನ್ ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ಲರ್ನಿಂಗ್ ಅಂತಾನೆ ಕರೀತೇವೆ. ಸೊ ಅದನ್ನ ಜಸ್ಟ್ ತೋರಿಸ್ಬಿಟ್ಟು ನಿಮಗೆ ನಾನು ಬಹುಶಃ ಮುಂದಕ್ಕೆ ಹೋಗ್ತೇನೆ.
ಸೊ ಇದು ಸ್ಕ್ರೀನ್ ಅನ್ನ ಸ್ವಲ್ಪ ನನಗೆ ಇದು ಮಾಡಬೇಕು, ಏನು ಎನೇಬಲ್ ಮಾಡಬೇಕು. ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆಯಾ ಇದು? ಎನೇಬಲ್ ಆಗಿದೆ ಸರ್. ಓಕೆ. ಸೊ ಈ ಎಡ್ಗರ್ ಡೇಲ್ ಕೋನ್ ಆಫ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಏನ್ ಹೇಳುತ್ತೆ ಅಂದ್ರೆ, ಮಗು ಕಲಿತಕ್ಕಂತ ವೇಗ ಅಥವಾ ಮಗು ಕಲಿತಕ್ಕಂತ ವಾಟ್ ವಿ ಕಾಲ್ ಎಷ್ಟು ಕಲಿಯುತ್ತೆ ಮಗು, ಅಂದ್ರೆ ಎಷ್ಟನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಅನೇಕ ಒಂದು ಐರಾರ್ಕಿನಲ್ಲಿ ಅದು ನಡೆಯುತ್ತೆ. ಉದಾಹರಣೆಗೆ ನೀವು ಪಿರಮಿಡ್ಡಿನ ತುದಿಯನ್ನ ನೋಡಿದ್ರೆ, ನಾವು ಕೇವಲ ಬಾಯಿ ಮಾತಿನಿಂದ ಅಥವಾ ಟೆಕ್ಸ್ಟ್ ಇಂದ, ವರ್ಬಲ್ ಸಿಂಬಲ್ಸ್ ಇಂದ ಹೇಳಿದ್ರೆ ಮಗು ಕಲಿತಕ್ಕಂಥದ್ದು ಏನು ಒಂದು ರೀತಿ ಅಷ್ಟು ಸಮರ್ಪಕವಾಗಿ ಮಗು ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಅದನ್ನ ನೀವು ಪಿಕ್ಚರ್ಸ್ ಅಥವಾ ವಿಜುವಲ್ಗೆ ರಿಪ್ಲೇಸ್ ಮಾಡಿದ್ರೆ ಕಲಿತಕ್ಕಂಥ ಸಾಮರ್ಥ್ಯ ಮತ್ತು ಕಲಿತಕ್ಕಂಥ ಒಂದು ಏನು ವೇಗ ಕೂಡ. ನಿಮ್ದು ಪಿಪಿಟಿ ಕಾಣಿಸ್ತಾ ಇಲ್ಲ. ಅಲ್ಲ, ನಂದು ಕೋನು ಒಂದು ಇದು ನೀವು ಇದನ್ನ ಎನೇಬಲ್ ಮಾಡ್ಲಿಲ್ಲ ಅನ್ಸುತ್ತೆ ಸ್ಕ್ರೀನ್ ಅನ್ನ. ಒಂದು ಗ್ರೀನ್ ಬಟನ್ ಇರುತ್ತೆ, ನಿಮ್ಗೆ ಎನೇಬಲ್ ಆಗಿದೆ. ಹೌದಾ? ಶೇರ್ ಸ್ಕ್ರೀನ್ ಅಂತ ಇರುತ್ತೆ, ಶೇರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸಾರಿ. ಸೊ ಹಾಗಾಗಿ ನಾವು ಹೀಗಾಗಿ ಈ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಐರಾರ್ಕಿ. ಅಂದ್ರೆ ಯಾವ ರೀತಿಯಲ್ಲಿ ನಾವು ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಅನ್ನ ಕೊಡ್ತೇವೆ ಆ ರೀತಿಯಲ್ಲಿ ಆ ಮಗುವಿನ ಕಲಿಕೆ ಗಟ್ಟಿ ಆಗ್ತಾ ಹೋಗುತ್ತೆ. ಮಗುವರು ಇರ್ಲಿ ದೊಡ್ಡವರು ಇರ್ಲಿ, ಅದು ಆ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್. ಸಾಮಾನ್ಯವಾಗಿ ನಾವು ಮಾಡ್ತಕ್ಕಂಥದ್ದು ಟೆಕ್ಸ್ಟ್ ಮತ್ತೆ ವರ್ಬಲ್, ಅದನ್ನ ಒಂದು ರೀತಿ ಕಂಠಪಾಠ ಅಥವಾ ಉರಿ ಹೊಡೆಯೋದು ಅಂತ ಏನ್ ಹೇಳ್ತೇವೆ, ಅದು ಸಾಮಾನ್ಯವಾಗಿ ನಾವೆಲ್ಲರೂ ಮಾಡೋದು. ಅಲ್ಲಿ ಕಲಿಕೆ ಸ್ವಲ್ಪ ಏನು ನಾವು ಕಲ್ತಿರ್ತೀವಿ ಬಹಳ ಬೇಗ ಮರ್ತು ಹೋಗ್ತಕ್ಕಂಥದ್ದು, ಬಹಳ ಬೇಗ ಅದು ನಮಗೆ ರಿಜಿಸ್ಟರ್ ಆಗದೆ ಇರ್ತಕ್ಕಂಥದ್ದು, ಆ ರೀತಿನಲ್ಲಿ ಆಗ್ತಾ ಇರುತ್ತೆ. ಅದನ್ನ ನೀವು ಪಿಕ್ಚರ್ಸ್ ಅಥವಾ ವಿಜುವಲ್ ಸಿಂಬಲ್ಸ್ಗೆ ನೀವು ಅದನ್ನ ರೀಪ್ಲೇಸ್ ಮಾಡಿದ್ರೆ ಅದರ ಮಟ್ಟ ಮತ್ತಷ್ಟು ಉತ್ತಮ ಆಗುತ್ತೆ ಅಂತ ಹೇಳಿದ್ರೆ ಮಗು ಅರ್ಥ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಇರ್ಬೋದು, ಗ್ರಹಿಸದಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ನಾವೇನ್ ಹೇಳ್ತೇವೆ ರಿಜಿಸ್ಟ್ರೇಷನ್ ಅಂದ್ರೆ ಆ ಒಂದು ವಿಷಯವನ್ನ ಮನಸ್ಸಿನಲ್ಲಿ ನೋಂದಾಯಿಸ್ಕೊಳ್ತಕ್ಕಂಥದ್ದು, ಆ ರೀತಿನಲ್ಲಿ ಅದು ಸಹಾಯ ಆಗುತ್ತೆ. ಆಡಿಯೋ ರೆಕಾರ್ಡಿಂಗ್ ಅದು ಇನ್ನೂ ಒಂದು ರೀತಿ ಬೇರೆ ಎರಡಕ್ಕೆ ಹೋಲ್ಸ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ಉತ್ತಮತೆಯನ್ನ ತಂದ್ಕೊಡುತ್ತೆ. ಮೋಷನ್ ಪಿಕ್ಚರ್ಸ್ ಅಂದ್ರೆ ಈ ಆರ್ಡರ್ ಅಲ್ಲಿ ಹೋಗುತ್ತೆ. ಕೊನೆಯದು ಆರ್ಡರ್ ಅಲ್ಲಿ ಡಿರೆಕ್ಟ್ ಎಕ್ಸ್ಪೀರಿಯನ್ಸಸ್. ಇದನ್ನ ಬಹಳ ಸರಳವಾಗಿ ನಿಮಗೆ ಬಿಡಿಸಿ ಹೇಳೋದಾದ್ರೆ, ಈಗ ಉದಾಹರಣೆಗೆ ನಾನು ಕನ್ನಡದ ಒಂದು ಮಗುಗೆ ಆನೆ ಬಗ್ಗೆ ತಿಳಿಸ್ಕೊಡ್ಬೇಕು. ಆನೆ ಒಂದು ಪ್ರಾಣಿ, ಆನೆ ಬಗ್ಗೆ ನಾನು ಹೇಳ್ಬೇಕು. ಆನೆ ಬಗ್ಗೆ ನಾನು ಓರಲ್ ಆಗಿ ಅಥವಾ ಬಾಯಿ ಮಾತಲ್ಲಿ ಆನೆ ಬಹಳ ದೊಡ್ಡ ಪ್ರಾಣಿ, ದೊಡ್ಡ ಕಿವಿ ಇರುತ್ತೆ, ಅದಕ್ಕೆ ಅಗಲವಾದ ಕಿವಿ ಇರ್ತವೆ, ಸೊಂಡಿಲಿರುತ್ತೆ ಅಂತ ಹೇಳಿದ್ರೆ ಮಕ್ಳಿಗೆ 100 ಜನ ಮಕ್ಳಿಗೆ ನಾವು ಅದನ್ನ ಹೇಳಿದಾಗ 100 ಜನ ಮಕ್ಕಳು ಅದನ್ನ 100 ರೀತಿಯಲ್ಲಿ ಅರ್ಥೈಸ್ಕೊಳ್ತಕ್ಕಂಥ ಏನೋ ಸಾಧ್ಯತೆಗಳಿರ್ತವೆ. ಯಾಕೆಂತ ಹೇಳಿದ್ರೆ ಆ ಮಗುಗೆ ನಾವು ಕಾಂಕ್ರೀಟ್ ಎಕ್ಸ್ಪೀರಿಯನ್ಸಸ್ ಏನು ಕೊಟ್ಟಿರಲ್ಲ. ಅದ್ರ ಬದಲು ನೀವು ಒಂದು ಆನೆ ಪಿಕ್ಚರ್ ಅಂದ್ರೆ ಆನೆಯ ಒಂದು ಚಿತ್ರವನ್ನ ತೋರಿಸಿ ಇದು ಆನೆ ಈ ರೀತಿ ಅಂತ ಹೇಳಿದ್ರೆ ಅವಾಗ ಮಗು ಅದನ್ನ ಅರ್ಥೈಸ್ಕೊಳ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಖಂಡಿತ ಬೇರೆನೇ ಇರುತ್ತೆ. ಮತ್ತೆ ಅದು ಮೊದಲನೇ ವಿಧಾನಕ್ಕಿಂತ ಅತ್ಯುತ್ತಮವಾಗಿರುತ್ತೆ. ಅದ್ರ ಬದಲು ಒಂದು ಆನೆ ಮಾಡೆಲ್ ಅಂದ್ರೆ ಒಂದು ಆನೆ ಏನೋ ಮರದಿಂದನೋ ಅಥವಾ ಬೇರೆ ಏನೋ ಒಂದು ಮಾಡಿರ್ತಕ್ಕಂಥ ಆನೆಯನ್ನ ಮಕ್ಕಳಿಗೆ ಮುಟ್ಸಿ ಅದನ್ನ ಫೀಲ್ ಮಾಡೋ ರೀತಿಯಲ್ಲಿ ನೋಡಿ ಅದನ್ನ ಹೇಳಿದ್ರೆ ಅವಾಗ ಆ ಅನುಭವ ಇನ್ನೂ ಉತ್ತಮವಾಗಿ ಇನ್ನೂ ಅದು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಅದ್ರ ಬದಲು ಎಲ್ಲದಕ್ಕಿಂತ ಆನೆ ಇರೋ ಕಡೆನೆ ಮಕ್ಕಳನ್ನ ಕರ್ಕೊಂಡೋಗಿ ಒಂದ್ಸಾರಿ ಆನೆಯನ್ನ ನಾವು ತೋರಿಸ್ಬಿಟ್ರೆ ಜೀವಂತವಾಗಿ ಅದನ್ನ ನಾವು ಏನ್ ಹೇಳ್ತೇವೆ ಅದು ಅವರ ಮನಸ್ಸಲ್ಲಿ ಅವರು ಬದುಕಿರೋವರೆಗೂ ಉಳಿಯುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಡಿರೆಕ್ಟ್ ಪರ್ಪಸ್ಫುಲ್ ಎಕ್ಸ್ಪೀರಿಯನ್ಸಸ್. ಅಂದ್ರೆ ನೇರವಾಗಿ ಅನುಭವವನ್ನ ಕಟ್ಕೊಡ್ತಕ್ಕಂಥದ್ದು, ನೇರ ಅನುಭವಗಳನ್ನ ಆ ಮಕ್ಕಳಿಗೆ ಕಟ್ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇಡೀ ಕಲಿಕಾ ಪ್ರಕ್ರಿಯೆ ಏನಿದೆ, ನಾವು ಕನ್ನಡವನ್ನ ಕಲಿಸ್ತಕ್ಕಂಥ, ಕನ್ನಡ ಮಕ್ಕಳು ಚೆನ್ನಾಗಿ ನೆನ್ಪಿಟ್ಕೊಳ್ತಕ್ಕಂಥ ಈ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ನಾವು ಯಾವ ರೀತಿಯ ಅನುಭವಗಳನ್ನ ಕಟ್ಕೊಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿಸಿರೋದ್ರಿಂದ ಬಹುಶಃ ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಗೆಳೆಯರೇ, ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳದಂಗೆ ನಾವಿಲ್ಲಿ ಬಹಳ ಮುಖ್ಯವಾಗಿ ಇವತ್ತು ನಾವು ಮಾಡ್ಬೇಕು ಅಂತ ಹೊರಟಿರ್ತಕ್ಕಂಥ ಕೆಲಸ ಏನಂತ ಹೇಳಿದ್ರೆ, ನಿಮಗೆ ಕನ್ನಡವನ್ನ ಚಟುವಟಿಕೆಗಳ ಆಧಾರದ ಮೇಲೆ ಹೇಗೆ ಕಲಿಸ್ಕೊಡ್ಬೋದು. ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕದಲ್ಲಿ ಒಂದು ಪ್ರಯತ್ನ ನಡೆದಿದೆ. ಏನು ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ನಲಿ ಕಲಿ ಅಂತಕ್ಕಂಥ ಒಂದು ವಿಧಾನವನ್ನ ಸುಮಾರು ಯಾವಾಗ 89-90 ಪ್ರಾರಂಭದಲ್ಲಿ
ಬಹಳ ಶಿಕ್ಷಕರೇ ಸೇರ್ಕೊಂಡು, ಅನೇಕ ಜನ ಶಿಕ್ಷಕರು ಸೇರ್ಕೊಂಡು ರಿಷಿ ವ್ಯಾಲಿ ಅಂತ ತಾವೆಲ್ಲರೂ ಕೇಳಿರ್ಬೋದು. ಆ ರಿಷಿ ವ್ಯಾಲಿಯ ಒಂದು ಅನುಭವವನ್ನ ಆಧಾರವಾಗಿ ಇಟ್ಕೊಂಡು ನಾವು ಒಂದು ಉತ್ತಮವಾದಂತ ವಿಧಾನವನ್ನ ನಾವು ಇವಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಜಾಯ್ಫುಲ್ ಲರ್ನಿಂಗ್ ಅಂತ. ಅಂದ್ರೆ ಕಲಿಕೆ ಸಂತೋಷದಾಯಕ ಕಲಿಕೆ ಅನ್ನೋದು ಹೊರೆ ಆಗ್ಬಾರ್ದು ಮಕ್ಕಳಿಗೆ, ಅಯ್ಯೋ ಏನಪ್ಪ ಇದು ಅನ್ನೋಂಗ್ ಇರಬಾರ್ದು. ಅದು ಸಂತೋಷವಾಗಿರ್ಬೇಕು. ಮಕ್ಕಳು ಆಡ್ತಾ ನಲಿತಾನೆ ಕಲಿತಕ್ಕಂಥ ಒಂದು ವಿಧಾನವನ್ನ, ಅಂದ್ರೆ ಆ ವಿಧಾನ ಮೂಲಭೂತವಾಗಿ ಒಂದು ಆಕ್ಟಿವಿಟಿ ಬೇಸ್ಡ್, ಅಂದ್ರೆ ಒಂದಷ್ಟು ಚಟುವಟಿಕೆಗಳನ್ನ ಆಧಾರವಾಗಿ ಇಟ್ಕೊಂಡು ಹೇಗೆ ಕನ್ನಡವನ್ನ ಕಲಿಸ್ಬೋದು ಮತ್ತು ಹೇಗೆ ಸಣ್ಣ ಸಣ್ಣ ಸಾಮರ್ಥ್ಯಗಳು ಏನು ನಾವು ಗುರುತಿಸ್ಕೊಂಡಿರ್ತೇವೆ, ಭಾಷಾ ಸಾಮರ್ಥ್ಯಗಳನ್ನ ಏನ್ ನಾವು ಗುರುತಿಸ್ಕೊಂಡಿದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಯಾವುದೇ ಒಂದು ಭಾಷೆಯನ್ನ ನಾವು ಕಲಿಸ್ಬೇಕಾದ್ರೆ ಅದಕ್ಕೆ ಬಹಳ ಮುಖ್ಯವಾಗಿ 4 ಅಂಶಗಳಿದಾವೆ. ನಾವು ಭಾಷೆಯನ್ನ ಪ್ರಾರಂಭ ಮಾಡೋದು ಮಾತನಾಡೋದ್ರಿಂದ, ಆಲಿಸೋದ್ರಿಂದ ಪ್ರಾರಂಭ ಮಾಡ್ತೇವೆ, ಲಿಸನಿಂಗ್. ಆಮೇಲೆ ಮಾತನಾಡ್ತೇವೆ, ಆಮೇಲೆ ನಾವು ಏನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಕೊನೆಯದು ಬರೆಯೋದು, ಅಂದ್ರೆ ರೈಟಿಂಗ್ ಸ್ಕಿಲ್ ಈಸ್ ಅಟ್ ದ ಲಾಸ್ಟ್. ಬಟ್ ನಿಮಗೆ ಗೊತ್ತಿರ್ಬೋದು, ಇವತ್ತಿನ ಇಡೀ ಶಿಕ್ಷಣ ವ್ಯವಸ್ಥೆನಲ್ಲಿ ಮಗು ಶಾಲೆಗೆ ಕಾಲಿಟ್ಟ ಮೊದಲನೇ ದಿನನೇ ಬರ್ಸೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಅದು ಎಂಥ ಒಂದು ಕೆಟ್ಟ ಅನುಭವವನ್ನ ಮಗುಗೆ ಕಟ್ಕೊಡುತ್ತೆ ಅಂತ ಹೇಳಿದ್ರೆ, ಆ ಮಗು ಸಾಕಪ್ಪ ಶಾಲೆ ಅನ್ಸ್ಬಿಡ್ಬೇಕು ಮೊದಲನೇ ದಿನನೇ. ಸೊ ಹಾಗಾಗಿ ನಾವು ಒಂದಷ್ಟು ಈಗಾಗಲೇ ನಿರೂಪಿತವಾಗಿರ್ತಕ್ಕಂಥ ಒಂದಷ್ಟು ಏನು ಸಂಶೋಧನಾತ್ಮಕವಾಗಿ ಯಾವ ವಿಧಾನ ಅತ್ಯುತ್ತಮ ಅಂತಕ್ಕಂಥದ್ದನ್ನ ಅನುಸರಿಸಿ ಮುಂದೆ ಹೋಗ್ಬೇಕಾದಂತಹದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಇವತ್ತಿನ ಈ ಒಂದು ನಮ್ಮ ತರಬೇತಿ ಅಂತ ಕರೆಯಲ್ಲ ಇದನ್ನ ನಾನು, ನಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಕ್ಕಂಥದ್ದು, ನಿಮ್ ಜೊತೆ ಮಂಥನ ಮಾಡ್ತಕ್ಕಂಥದ್ದು, ಅದನ್ನ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಅನುಸರಿಸಕ್ ಸಾಧ್ಯ ಆಗುತ್ತೆ, ಅದನ್ನ ನೋಡೋಣ. ಸೊ ಈ ಕೆಲಸವನ್ನ ಮಾಡ್ಲಿಕ್ಕೆ ನಮ್ ಜೊತೆ ರವೀಂದ್ರ ಅವರು ಬಹುಶಃ ಕರ್ನಾಟಕದಲ್ಲಿ ಏನಾದ್ರೂ ತಾವಿದ್ರೆ ಅವರ ಪರಿಚಯ ಬಹುತೇಕ ಎಲ್ಲರಿಗೂ ಅವರಿಗೆ ಒಂದು ಅಬ್ಜೆಕ್ಟಿವ್ ಕೂಡ ಬಂದ್ಬಿಟ್ಟಿದೆ ಈಗ, ನಲಿ ಕಲಿ ರವೀಂದ್ರ ಅಂತ. ಅಂದ್ರೆ ನಲಿ ಕಲಿ ಕ್ಷೇತ್ರದಲ್ಲಿ ಅವರು ಅಷ್ಟು ಅಗಾಧವಾದಂತ ಕೆಲಸವನ್ನ ಮಾಡಿದ್ದಾರೆ. ನಲಿಕಲಿಯ ವಿಶೇಷವಾಗಿ ಅದನ್ನ ಕನ್ಸೆಪ್ಚುಲೈಸ್ ಮಾಡ್ಕೊಳ್ಳೋದ್ರಲ್ಲಿ, ಆ ವಿಧಾನವನ್ನ ಜಾರಿಗೊಳಿಸೋದ್ರಲ್ಲಿ ಮತ್ತು ಆ ವಿಧಾನದಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನ ಕೊಡೋದ್ರಲ್ಲಿ ಅವರು ಏನು ಕ್ಲಸ್ಟರ್ ಹಂತದ ಸಂಪನ್ಮೂಲ ವ್ಯಕ್ತಿಯಿಂದ ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಬಹಳ ಕಡಿಮೆ ಆಗುತ್ತೆ. ಬಹಳ ಅದ್ಭುತವಾದಂತ ಶಿಕ್ಷಕ ಅಂತ ಮಾತ್ರ ನಾನು ಹೇಳ್ಬಲ್ಲೆ, ಬಹಳ ಅದ್ಭುತವಾದಂತ ಶಿಕ್ಷಕ. ಯಾಕಂದ್ರೆ ನಾನಂತೂ ಈಗ ಒಂದು ಎಲ್ಲಾ ಕಡೆ ಹೇಳ್ತಕ್ಕಂಥದ್ದು, ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಟೀಚರ್. ಎಲ್ಲವೂ ಕೂಡ ಶಿಕ್ಷಕನಿಂದ ಪ್ರಾರಂಭ ಆಗುತ್ತೆ. ಶಿಕ್ಷಣ ಅಂದ ತಕ್ಷಣ ನಮ್ಮ ಶಿಕ್ಷಕ ಹೇಗಿದ್ದಾನೆ ಅನ್ನೋದ್ರ ಆಧಾರದ ಮೇಲೆ ಇಡೀ ಶಿಕ್ಷಣ ವ್ಯವಸ್ಥೆ ರೂಪಿತವಾಗಿರುತ್ತೆ. ಅದನ್ನೇ ಬಹುಶಃ ನಮ್ಮ ಕೊಠಾರಿ ಆಯೋಗ 66ರಲ್ಲಿ ದ ಡೆಸ್ಟಿನಿ ಆಫ್ ದ ನೇಷನ್ ಈಸ್ ಬೀಯಿಂಗ್ ಶೇಪ್ಡ್ ಇನ್ ಅವರ್ ಕ್ಲಾಸ್ ರೂಮ್ ಅಂತ, ಈ ದೇಶದ ಭವಿಷ್ಯ ಆಕೆಯ ತರಗತಿಗಳಲ್ಲಿ ರೂಪಿತವಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಬಹುಶಃ ಅದಕ್ಕೆ ರವೀಂದ್ರ ಜ್ವಲಂತ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಸೊ ರವೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈ ಚರ್ಚೆ ರವೀಂದ್ರ ಅವರು ಮುಂದಿನ 40-45 ನಿಮಿಷಗಳ ಕಾಲ ಹೇಗೆ ನಾವು ಚಟುವಟಿಕೆ ಆಧಾರಿತ ನೆಲೆಯಲ್ಲಿ ಕನ್ನಡವನ್ನ ಕಲಿಸ್ಬಹುದು, ಯಾವ ಸಾಮರ್ಥ್ಯಗಳನ್ನ ಹೇಗೆ ಕಲಿಸ್ಬೇಕು, ಯಾವ ಸಾಮರ್ಥ್ಯವನ್ನ ಕಲಿಸುವಾಗ ಯಾವ ರೀತಿ ಯಾವ ಚಟುವಟಿಕೆಯನ್ನ ನಾವು ಮಾಡಬಹುದು ಅನ್ನೋದನ್ನ ನಿಮ್ ಜೊತೆ ಪೂರ್ಣವಾಗಿ ಹಂಚ್ಕೊಳ್ತಾರೆ. ಅದಾದ ನಂತರ ನಾವು ಏನಾದ್ರೂ ಸಂದೇಹಗಳು ಅಥವಾ ನಿಮ್ಮಿಂದ ಸಲಹೆ ಸೂಚನೆಗಳಿದ್ರೆ ಮುಂದುವರಿಯೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸಮಯವನ್ನ ಮಾಡ್ಕೊಂಡಿದ್ದೀರಿ. ಬಹುಶಃ ನಿಮ್ಮನ್ನೆಲ್ಲ ನೋಡ್ತಕ್ಕಂಥದ್ದು, ನಿಮ್ ಜೊತೆ ವಿಷಯಗಳನ್ನ ಹಂಚ್ಕೊಂಡು ನಾವು ಒಟ್ಟಿಗೆ ಕನ್ನಡವನ್ನ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಬಹುಶಃ ಬಹಳ ಅತ್ಯಂತ ಮಹತ್ವದ ಕೆಲಸ ಅಂತ ಭಾವಿಸಿ ನಾನು ರವೀಂದ್ರ ಅವರು ತಮ್ಮ ಒಂದು ಹಂಚಿಕೆಯನ್ನ ಪ್ರಾರಂಭ ಮಾಡಬೇಕು. ಓವರ್ ಟು ರವೀಂದ್ರ. ಸರ್ ನಮಸ್ತೆ. ತುಂಬ ಸಂತೋಷ ಆಗ್ತಾ ಇದೆ. ಮಾನ್ಯ ನಾಗಮಣ ಸರ್ ಅವರಿಗೆ, ಹಾಗೆಯೇ ಡಾಕ್ಟರ್ ಮುರಳೀಧರ್ ಸರ್ ಅವರಿಗೆ, ಹಾಗೆ ಆರಾಧ್ಯ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ವಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ. ಯಾಕೆ ಅಂತಂದರೆ ದೇಶಿಗರ ಅಥವಾ ನಮ್ಮ ನಾಡಿನೊಳಗಡೆ ಇರ್ತಕ್ಕಂಥ ಕನ್ನಡಿಗರ ನಡುವೆ ಇಲ್ಲಿವರೆಗೆ ನಾವು ಅನೇಕ ರೀತಿಯಲ್ಲಿ ಅವರ ಸಂಪರ್ಕದಲ್ಲಿದ್ವಿ ಅಥವಾ ಓಡಾಡ್ತಾ ಇದ್ವಿ, ಅನೇಕ ವಿಷಯಗಳನ್ನು ಹಂಚಿಕೊಳ್ತಾ ಇದ್ವಿ. ಇವತ್ತು ವಿದೇಶದಲ್ಲಿರ್ತಕ್ಕಂಥ ಸ್ವದೇಶಿಗರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ,
ಅದೇ ರೀತಿಯಲ್ಲಿ ನಮ್ಮ ನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಬದಲಾವಣೆಯ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ತಕ್ಕಂಥ ಅವಕಾಶವನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಒದಗಿಸಿಕೊಟ್ಟಿದೆ. ಖಂಡಿತವಾಗಿ ಅವರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಲಿಕಲಿ ಬಗ್ಗೆ ನನ್ನ ಪರಿಚಯ ಮಾಡಬೇಕಾದ್ರೆ ಮಾನ್ಯ ಆರಾಧ್ಯ ಸರ್ ಅವರು ಒಂದು ಮಾತನ್ನ ಹೇಳಿದ್ರು, ಶಿಕ್ಷಕ ಅಂತ ಹೇಳಿ. ನಾನು ಯಾವತ್ತೂ ಅದನ್ನ ತುಂಬಾ ಸಂತೋಷ ಪಡ್ತೇನೆ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಪಡ್ತೇನೆ. ಯಾಕಂದ್ರೆ ಏನಾದ್ರು ಆಗಿದ್ರೆ, ನನ್ನ ಹತ್ರ ಏನಾದ್ರು ಅನುಭವ ಅಂತ ಇದ್ರೆ ಅದು ಪ್ರಾಥಮಿಕ ಶಾಲೆಯಿಂದ ಸಿಕ್ಕಿರ್ತಕ್ಕಂಥದ್ದು, ನನ್ನ ಸುತ್ತಮುತ್ತ ಇರ್ತಕ್ಕಂಥವರಿಂದ ಸಿಕ್ಕಿರ್ತಕ್ಕಂಥದ್ದು. ಆತ್ಮೀಯರೇ, ನಿನ್ನೆಯದರ ಮೇಲೆ ಇಂದು ನಾವು ನಾಳೆಗಾಗಿ ಜೀವಿಸಬೇಕು ಅಂತ ಹೇಳ್ತಾರೆ. ನಿನ್ನೆಯ ಅನುಭವ ನಮ್ಮೊಂದಿಗಿದೆ, ನಾಳೆಗಾಗಿ ನಾವು ಯೋಜನೆಯನ್ನ ಸಿದ್ಧಪಡಿಸಬೇಕಾಗಿದೆ. ಅದಕ್ಕೆ ನಾವು ಇವತ್ತು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ವಿ. ನಾಡಿನಿಂದ ಬಹುದೂರ ಹೋಗಿ ಅಲ್ಲಿ ವಿದೇಶದಲ್ಲಿದ್ದು ಆ ವಿದೇಶಿ ಸಂಸ್ಕೃತಿಯ ನಡುವೆ ಬಾಳ್ತಾ ನಮ್ಮ ನೆಲ ಜಲ ಸಂಸ್ಕೃತಿಯ ಬಗ್ಗೆ ಇಷ್ಟೊಂದು ಆಸಕ್ತಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ಆಸ್ಟ್ರೇಲಿಯಾ, ಸಿಂಗಾಪುರ ಮತ್ತೆ ಮಲೇಷಿಯಾದಲ್ಲಿರ್ತಕ್ಕಂಥ ಕನ್ನಡಿಗ ಬಂಧುಗಳಿಗೆ ಮೊದಲು ಹೃದಯಪೂರ್ವಕ ವಂದನೆಯನ್ನ ಹೇಳ್ತಾ, ನಮ್ಮ ಸಂಸ್ಕೃತಿಯನ್ನ ಅಲ್ಲೂ ಬೆಳೆಸಬೇಕು, ನಮ್ಮ ಮಕ್ಕಳಲ್ಲಿ ಅದನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ಒಂದು ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರಲ್ಲ, ಇದು ನಿಜವಾಗಿ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇವತ್ತು ಕನ್ನಡ ಭಾಷೆಗೆ ಸಂಬಂಧಪಟ್ಟಾಗೆ ನಾವು ಯೋಚನೆ ಮಾಡ್ತಾ ಹೋಗೋದಾದ್ರೆ ನಲಿಕಲಿ ಬಗ್ಗೆ ಮಾನ್ಯ ಆರಾಧ್ಯ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ನಾನು ಹೆಚ್ಚಿನ ವಿಷಯಗಳ ಬಗ್ಗೆ ಆಳವಾಗಿ ಹೋಗೋದಿಲ್ಲ. ನಾನು ನಲಿಕಲಿ ಬಗ್ಗೆನೆ ಪೂರ್ಣ ನನ್ನ ಮಾತುಗಳನ್ನ ಕೇಂದ್ರೀಕರಿಸಲಿಕ್ಕೆ ಇಷ್ಟಪಡ್ತೇನೆ. ನಲಿಕಲಿ ಅಂತಕ್ಕಂಥದ್ದು 94-95ನೇ ಸಾಲಿನಲ್ಲಿ ವಿದ್ಯುಕ್ತವಾಗಿ ಒಂದು ಸಣ್ಣ ತಾಲೂಕಿನಲ್ಲಿ ಮೈಸೂರು ಜಿಲ್ಲೆ HD ಕೋಟೆನಲ್ಲಿ ಪ್ರಾರಂಭ ಆಯಿತು. ಅವತ್ತು ಅದರ ಉದ್ದೇಶ ಬಹಳಷ್ಟು ಇತ್ತು. ಭಾಷೆ ಮತ್ತೆ ಗಣಿತಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಕೊಟ್ಟು ಕಲಿಕೆನಲ್ಲಿ ಹಿಂದುಳಿದಿರ್ತಕ್ಕಂಥವ್ರು ಅಥವಾ ಶಾಲೆಗೆ ಬರದೇ ಇರ್ತಕ್ಕಂಥ ಮಕ್ಕಳು ಅವರನ್ನೆಲ್ಲ ಆಕರ್ಷಿಸಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡು ಒಂದು ಪದ್ಧತಿಯನ್ನ ಜಾರಿ ತರಲಾಯಿತು. ಬಹಳ ಮುಖ್ಯವಾಗಿರ್ತಕ್ಕಂಥ 3 ಗುರಿಗಳು ಅಥವಾ 3 ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಪದ್ಧತಿಯನ್ನ ಪ್ರಾರಂಭ ಮಾಡಿದ್ದು. ಸ್ವಕಲಿಕೆ, ಸ್ವವೇಗದ ಕಲಿಕೆ ಮತ್ತೆ ಸಂತಸದ ಕಲಿಕೆ ಅಂತೇಳಿ. ಈ ಸಂತಸದ ಕಲಿಕೆ ಮತ್ತೆ ಸ್ವವೇಗದ ಕಲಿಕೆ ಮತ್ತೆ ಸ್ವಕಲಿಕೆ ಅಂತಕ್ಕಂಥದ್ದು ಏನಿದೆ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ 3 ಪದಗಳು ಅಂತ ಅನ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ನಾವು ಯಾವುದೇ ತರಗತಿಗಳಿಗೆ ಹೋದ್ರೆ ಸಮೂಹವನ್ನ ನೋಡ್ತೀವಿ. ನಾವು 1ನೇ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳು ಅಂತಂದ್ರೆ 1ನೇ ತರಗತಿಯಲ್ಲಿ ಒಂದು 20 ಮಕ್ಕಳು ಇದ್ದಾರೆ ಅಂದ್ರೆ ಆ 20 ಮಕ್ಕಳನ್ನು ಒಟ್ಟಿಗೆ ಕೂರಿಸ್ಕೊಳ್ತೀವಿ, ಪಾಠ ಮಾಡ್ತೀವಿ. ಯಾರು ಕಲ್ತಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಷ್ಟು ಗಮನವನ್ನ ಕೊಡೋದಿಲ್ಲ, ಸಾಮೂಹಿಕ ಬೋಧನೆ ಇರ್ತದೆ. ಆದ್ರೆ ನಲಿಕಲಿಗೆ ನೀವು ಹೋಗಿ ಯೋಚನೆ ಮಾಡಿದ್ರೆ ನಲಿಕಲಿನಲ್ಲಿ ಮಕ್ಕಳನ್ನೋರು ಇಲ್ವೇ ಇಲ್ಲ ನಮ್ಗೆ. ಹಾಗಾದ್ರೆ ತರಗತಿಯಲ್ಲಿ ಇರೋರು ಯಾರು? ನಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ಮಗು ಅಂದ್ರೆ ಪ್ರತಿ ಮಗುವನ್ನ ವೈಯಕ್ತಿಕವಾಗಿ ಗಮನಿಸ್ತಾ ಆ ಮಗುವಿನ ಧನಾತ್ಮಕ ಋಣಾತ್ಮಕ ಅಂಶಗಳನ್ನ ನಿರ್ಧಾರ ಮಾಡ್ತಾ ಆ ಮೂಲಕ ಮಗುವಿನ ಕಲಿಕೆಯನ್ನ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ. ಮಗುವಿಗೆ ಎಲ್ಲವೂ ಪಾರದರ್ಶಕವಾಗಿ ನಡೀತದೆ. ಕಲಿಕೆ ಅಂತಕ್ಕಂಥದ್ದು ಕೊಡುಕೊಳ್ಳುವಿಕೆಯ ಮುಖಾಂತರ ಶಿಕ್ಷಕ ಮತ್ತು ಮಗುವಿನ ನಡುವಿನ ಆ ಕೊಡುಕೊಳ್ಳುವಿಕೆ ಸಂಬಂಧದ ಮುಖಾಂತರ ಮುಂದುವರಿತಾ ಹೋಗುತ್ತೆ. ಅಭ್ಯಾಸ ಮತ್ತೆ ಬಳಕೆ, ನಾನೇನ್ ಕಲ್ತಿದ್ದೀನಿ ಅದ್ರದ್ದು ಅಭ್ಯಾಸ ಮತ್ತೆ ಬಳಕೆ ಗೆಳೆಯನ ಸಹಾಯದಲ್ಲಿ ನಡೆಯುತ್ತೆ. ಕೊನೆಯಲ್ಲಿ ಸ್ವತಃ ಮಗುವೆ ತಾನೇ ಭಾಗವಹಿಸಿ ತಾನು ಕಲ್ತಿದ್ದರ ಒಂದು ಮೌಲ್ಯಮಾಪನವನ್ನ ಮಾಡ್ಕೊಳತ್ತೆ. ಆ ಮೂಲಕ ಮಗುವಿನ ಕಲಿಕೆ ಗಟ್ಟಿಯಾಗ್ತಾ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ. ಅದನ್ನ ನೋಡುವ ಮೊದಲು ದಯಮಾಡಿ ಈ ಒಂದು PPTಯನ್ನ ಗಮನಿಸ್ತಾ ಹೋದ್ರೆ ಆದ್ಮೇಲೆ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಮಗುವಿನ ತಲೆ ಅಂತಕ್ಕಂಥದ್ದು ಖಾಲಿ ಕೊಡ ಅಲ್ಲ ಅಂತ. ಅಂದ್ರೆ ಮಗು ತನ್ನದೇ ಆಗಿರ್ತಕ್ಕಂಥ ಅನುಭವವನ್ನ ಹೊಂದಿ ಶಾಲೆಗೆ ಬರುತ್ತೆ. ಬಹಳವಾಗಿರ್ತಕ್ಕಂಥ ಗಾನವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಅನುಭವ ಮಗುವಿನ ಕೈನಲ್ಲಿ ಇರುತ್ತೆ. ಅದನ್ನ ಹೊತ್ಕೊಂಡು ಶಾಲೆಗೆ ಬಂದಿರುತ್ತೆ. ಹಾಗಾದ್ರೆ ನಾವು ಶಾಲೆಯಲ್ಲಿ ಆ ಮಗು ಏನು ಪೂರ್ವಜ್ಞಾನ ಇದೆ ಅಥವಾ ಖಾಲಿ ಕೊಡ ಅಲ್ಲ ಅಂತ ನಾವೇನು ಅಂತೀವಲ್ಲ, ಆ ಖಾಲಿ ಕೊಡ ಅಲ್ಲ ಅಂತ ಅಂದ್ಮೇಲೆ ಮಗುವಿನ ತಲೆನಲ್ಲಿ ಏನೋ ವಿಷಯಗಳು ಇದಾವೆ. ಆ ವಿಷಯಗಳನ್ನ ನಾವು ಚಾನಲೈಸ್ ಮಾಡುವಂತ ಪ್ರಯತ್ನ ಅಥವಾ ಈ ಒಂದು ಏನು ಗ್ರಾಂಥಿಕ ಭಾಷೆಯನ್ನ ಕಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕಾಗಿದೆ. ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಕಲಿಕೆ ಅಂತಕ್ಕಂಥದ್ದು ಕುಲುಮೆಯಲ್ಲಿ ಬೇಯ್ತಕ್ಕಂಥದ್ದಲ್ಲ, ಒಲುಮೆಯ ಅಂಗಳದಲ್ಲಿ ಅರಳತಕ್ಕಂಥ ಕ್ರಿಯೆ ಅಂತ. ಅಂದ್ರೆ ಕುಲುಮೆನಲ್ಲಿ ಕಾದ ಕಬ್ಬಣವನ್ನ ಯಾವುದೋ ಒಂದು ಮಾಡಲಿಗೆ ಹಾಕಿ ಅದನ್ನ ತೆಗೆದು ವಾಪಸ್ ತಗೊಂಡು ಇಡ್ತೀವಲ್ಲ, ಆ ರೀತಿ ಅಲ್ಲ. ವಿಶ್ವೇಶ್ವರಯ್ಯ ಆಗ್ಬೇಕು ಅಂತಂದ್ರೆ ನಾವು ನೇರವಾಗಿ ವಿಶ್ವೇಶ್ವರಯ್ಯನ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಹೇಗೆ ಮಗು ಕಲಿಸ್ಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕಲಿಕೆ ಅಂತಕ್ಕಂಥ ಒಂದು ಸವಾಲ್ ಹೇಗೋ ಆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಸವಾಲೆ. ಯಾಕಂದ್ರೆ ಪೂರಕವಾಗಿರ್ತಕ್ಕಂಥ ಪರಿಸರ ಇದ್ದಾಗ ಸಹಜವಾಗಿ ಮಗು ಕಲಿಕೆಯನ್ನ ಕಟ್ಕೊಳ್ತಾ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗೇನೆ ಒಂದು ಕಾಲ ಇತ್ತು, ಶಿಕ್ಷೆ ಇಲ್ಲದೇ ಶಿಕ್ಷಣ ಇಲ್ಲ, ಶಿಕ್ಷೆ ಅನ್ನೋ ಪದದಿಂದಾನೇ ಶಿಕ್ಷಣ ಹುಟ್ಟಿದೆ, ಶಿಕ್ಷಕ ಅನ್ನೋ ಪದ ಹುಟ್ಟಿದೆ, ಶಿಕ್ಷಕ ಅನ್ನೋ ಪದ ಹುಟ್ಟಿದೆ ಅನ್ನುವಂಥ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಅದರಿಂದ ತುಂಬಾ ಈಚೆಗೆ ಬಂದಿದೆ. ಅವೈಜ್ಞಾನಿಕವಾಗಿರ್ತಕ್ಕಂಥ ಯೋಚನೆಗಳದು. ಅದರಿಂದ ಅದನ್ನ ಇಟ್ಕೊಂಡ್ರೆ ನಾವು ಮಗುನಲ್ಲಿ ಏನೇನ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ.
ಹಾಗಾಗಿ ಇವತ್ತು ಏನ್ ಮಾಡಿದೀವಿ ಅಂದ್ರೆ ಸಂತಸ ಸಮೃದ್ಧ ಕಲಿಕಾ ವಾತಾವರಣವನ್ನ ನಿರ್ಮಾಣ ಮಾಡಿ ಅದರ ಮೂಲಕ ಮಗುವಿಗೆ ಕಲಿಕೆಯನ್ನ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಮಗುವಿಗೆ ಪೂರಕವಾಗಿರ್ತಕ್ಕಂಥ ಅಂದ್ರೆ ಮನಸ್ಸು ಅರಳಬೇಕೇ ಹೊರತು ಮನಸ್ಸು ಮುದುಡಬಾರದು. ಅರಳುವಂತ ಪರಿಸರವನ್ನ ನಿರ್ಮಾಣ ಮಾಡಿ ನಾವು ಕೊಡ್ಬೇಕಾಗಿದೆ. ಕಲಿಸೋದಕ್ಕಿಂತ ಕಲಿಕೆಯ ಪರಿಸರ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ಕಲಿಸ್ತೀನಿ ಅಂತ ಹೋದ್ರೆ ಇವತ್ತು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂರಚನಾವಾದಿ ತರಗತಿ ನಿರ್ವಹಣೆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಚಿಂತನೆಯನ್ನ ನಾವು ಮಾಡಿದೀವಿ. ಅಂದ್ರೆ ಯಾವುದೇ ಕಲಿಸೋದು ಶಿಕ್ಷಕ ಅಲ್ಲ, ಮಗು ತಾನೇ ಕಲಿಬೇಕು, ಕಲಿಲಿಕ್ಕೆ ಪೂರಕವಾಗಿರುವಂತ ವಾತಾವರಣ ನಿರ್ಮಾಣ ಮಾಡಿ ಕೊಡಬೇಕು ಅಂತ. ಪ್ರಾಥಮಿಕ ಹಂತದಲ್ಲಿ ನಾವು ಪುರಾಣ ಅಥವಾ ಇತಿಹಾಸವನ್ನ ಗಮನಿಸ್ತಾ ಇದ್ರೆ ಗುರು ಅನ್ಸ್ಕೊಂಡಿರ್ತಕ್ಕಂಥವ್ರು ಅದರ ನಂತರ ಶಿಕ್ಷಕರಾದ್ವಿ, ಶಿಕ್ಷಕರಿಂದ ಮಾರ್ಗದರ್ಶಕರಾದ್ವಿ, ಇವತ್ತು ನಾವು ಸುಗಮಕಾರ ಫೆಸಿಲಿಟೇಟರ್ ಆಗಿ ಬದಲಾಗಿದ್ವಿ. ಅಂದ್ರೆ ನಾನು ಮಾರ್ಗವನ್ನ ತೋರ್ಸಕ್ಕಂಥವನ ಅಷ್ಟೇ. ನೀವು ನಮ್ಮ ಮಲೆನಾಡಲ್ಲಿ ಒಂದು ಗಮನಿಸಿರ್ಬೋದು, ರಸ್ತೆನಲ್ಲಿ ಒಂದು ಕೈಮರ ಅಂತ ಇರುತ್ತೆ. ಆ ಕೈಮರ ಏನಾಗುತ್ತೆ ಅಂತಂದ್ರೆ ರಸ್ತೆಯ ಒಂದು ಡಿವಿಯೇಷನ್ ಇರ್ತಕ್ಕಂಥ ಜಾಗದಲ್ಲಿ ಕೈಮರವನ್ನ ಹಾಕಿರ್ತಾರೆ. ಆ ಕೈಮರದ ಕೆಲಸ ಏನು ಅಂದ್ರೆ ನೀನ್ ಈ ದಾರಿಲಿ ಹೋದ್ರೆ ಮುಂದಿನ ಊರಿಗೆ ತಲುಪಬಲ್ಲೆ ಅಂತ ಹೇಳೋದೇ ಹೊರತು ನಮ್ ಜೊತೆಗೆ ಅದೇನು ಬರೋದಿಲ್ಲ. ಹಾಗೇನೆ ಇಲ್ಲಿ ಶಿಕ್ಷಕನು ಅಷ್ಟೇನೆ ತಾನು ಇದ್ದಲ್ಲೇ ಇರ್ತಾನೆ, ಪರಿಸರವನ್ನ ನಿರ್ಮಾಣ ಮಾಡ್ತಾನೆ, ಅದ್ರ ಮುಖಾಂತರ ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಮಗುವಿಗೆ ಕಲಿಕೆಯನ್ನ ಅಥವಾ ಜ್ಞಾನವನ್ನ ಕಟ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಈ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಏಕಭಾಷಿಕತೆ ಅಂತಕ್ಕಂಥದ್ದು ಉಳ್ಕೊಂಡಿಲ್ಲ. ಬಹುಭಾಷಿಕತೆಯನ್ನ ನಾವು ಸದಾ ಕಾಣ್ತಾ ಇದೀವಿ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏಕಭಾಷಿಕ ಅಂದ್ರೆ ಒಂದು ಊರು ಅಥವಾ ಒಂದು ತಾಲೂಕು, ಒಂದು ಜಿಲ್ಲೆ ಅಂತಂದ್ರೆ ಒಂದೊಂದೇ ಭಾಷೆ ಇರೋ ಸಾಧ್ಯತೆ ಇತ್ತು. ಆದ್ರೆ ಇವತ್ತು ಹಾಗಿಲ್ಲ. ನನ್ನ ಮನೆಯಲ್ಲೇ 2-3 ರೀತಿಯ ಭಾಷೆಯನ್ನ ಮಾತನಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ತಮ್ಮೆಲ್ಲರ ಒಂದು ಪರಿಸರವನ್ನ ಗಮನಿಸಿದ್ರೆ ಬಹುಭಾಷಿಕತೆ ಅಂತಕ್ಕಂಥದ್ದು ಅತ್ಯಂತ ಸಹಜವಾಗಿರ್ತಕ್ಕಂಥ ವಾತಾವರಣ ತಮ್ಗೆ. ಯಾಕಂದ್ರೆ ಕನ್ನಡ ನಾಡಿನಿಂದ ಹೋಗಿ ಕನ್ನಡವನ್ನ ಮಾತನಾಡೋದ್ರ ಜೊತೆಗೆ ಅಲ್ಲಿಯ ಪರಿಸರದ ಭಾಷೆಯನ್ನ ಕಲಿಬೇಕಾಗಿದೆ, ಆ ಪರಿಸರದ ಭಾಷೆಯನ್ನ ರೂಢಿಸ್ಕೋಬೇಕಾಗಿದೆ, ಆ ಭಾಷೆಯ ಜೊತೆನಲ್ಲಿ ನಾವು ಒಡನಾಡಬೇಕಾಗಿದೆ. ಹಾಗಾಗಿ ಯಾವುದೇ ಪ್ರದೇಶಕ್ಕೆ ಹೋದ್ರೂ ನಾವು ಏಕಭಾಷಿಕತೆ ಇಲ್ಲದೆ ಇರೋ ಸಂದರ್ಭದಲ್ಲಿ ನಾವು ಬಹುಭಾಷಿಕತೆಯನ್ನ ರೂಢಿಸ್ಕೋಬೇಕಾಗಿದೆ, ಬಹುಭಾಷೆಯ ಸಂದರ್ಭವನ್ನ ನಿಭಾಯಿಸಬೇಕಾಗಿದೆ, ಆ ಭಾಷೆಗಳ ಒಂದು ಪರಿಚಯವನ್ನ ಮಾಡ್ಕೋಬೇಕಾಗಿದೆ. ಕಾರಣ ಈಗ ನಾವು ಭಾಷೆ ಅಂತ ತಕ್ಷಣ ಆಗ್ಲೇ ಆರಾಧ್ಯ ಸರ್ ಹೇಳಿದ್ರಲ್ಲ, ಭಾಷೆ ಅಂತಕ್ಕಂಥದ್ದು ನಾನು ಯಾವಾಗ್ಲೂ ಒಂದು ತಮಾಷೆ ಮಾಡ್ತಾರೆ, ಊಟದ ತಟ್ಟೆ ಇದ್ದ ಹಾಗೆ. ಊಟದ ತಟ್ಟೆ ಚೆನ್ನಾಗಿದ್ರೆ ಅಲ್ಲಿ ಹಾಕಿರ್ತಕ್ಕಂಥ ವಸ್ತುಗಳನ್ನ ಆರಾಮಾಗಿ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಭಾಷೆ ಕಲಿಕೆ ಚೆನ್ನಾಗಿದ್ರೆ, ಭಾಷೆಯನ್ನ ಪ್ರಭುತ್ವ ಮಟ್ಟದಲ್ಲಿ ನಾವು ಕಲ್ತಿದ್ರೆ, ಅದು ಗಣಿತ ಇರ್ಬೋದು, ಪರಿಸರ ಅಧ್ಯಯನ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದನ್ನೇ ಆಗ್ಲಿ ನಾವು ಕಲೀಲಿಕ್ಕೆ ಈಸಿ ಆಗುತ್ತೆ. ಆದ್ರೆ ಅವೆಲ್ಲವನ್ನ